ತಾಲೂಕಿನ ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ ಗ್ರಾಮದಲ್ಲಿ ಶ್ರೀ ದುಗ್ಲಮ್ಮ ದೇವಿ ಸರ್ಕಲ್ ಅದ್ದೂರಿ ಉದ್ಘಾಟನೆ ಸಮಾರಂಭವನ್ನ ಮಾಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಿ ರವಿಕುಮಾರ್ ಅವರು ವಹಿಸಿಕೊಂಡಿದ್ದರು. ಯಲಹಂಕ ವಿಧಾನಸಭಾ ಕ್ಷೇತ್ರದ ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ ಗ್ರಾಮದ ಪಂಚಾಯಿತಿ ಮುಂಭಾಗ ಬೃಹತ್ ಶ್ರೀ ದುರ್ಗಮ್ಮ ದೇವಿ ಉದ್ಘಾಟನಾ ಸಮಾರಂಭ ಮಾಡಲಾಗಿದೆ. ದುಗ್ಗಮ್ಮ ದೇವಿಯ ಅನಾವರಣ ಹಾಗೂ ಕೊಡುಗೆ ಮಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಧಾ ಡಿ ರವಿಕುಮಾರ್ ಪುಷ್ಪಾರ್ಚನೆಗಳೊಂದಿಗೆ ನಮಸ್ಕರಿಸಿ ನಂತರ ಊರಿನ ಹೊರವಲಯದ ಶ್ರೀ ದುಗ್ಲಮ್ಮ ದೇವಿಯ ದೇವಸ್ಥಾನದ ದೇವಿಯ ಮುಂಭಾಗದ ಶ್ರೀ ಚಾಮುಂಡೇಶ್ವರಿ ನೂತನ ವಿಗ್ರಹಗಳ ಅನಾವರಣ ಮಾಡಿದರು. ದೇವಿಗೆ ಪೂಜಾ ಕೈಂಕರ್ಯಗಳೊಂದಿಗೆ ಕಳಸ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಮಾಜ ಸೇವಕರು ಆದ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಡಿ ರವಿಕುಮಾರ್ ಸುಧಾ ಅವರ ಕುಟುಂಬದೊಂದಿಗೆ ಮಹಾಚಂಡಿಕಾ ಹೋಮ ನೆರವೇರಿಸಿದರು. ಬಹಳ ವರ್ಷಗಳಿಂದ ವಂಶ ಕುಟುಂಬದ ಮನೆ ದೇವತೆಗೆ ತಾಯಿ ಆದಿಶಕ್ತಿಗೆ ಸುಧಾ ರವಿಕುಮಾರ್ ಅವರು ಮುತ್ತೈದೆಯರೊಂದಿಗೆ ಕಳಸ ಮೆರವಣಿಗೆ ಮೂಲಕ ಸರ್ಕಲ್ ದುಗ್ಲಮ್ಮ ದೇವಿಗೆ ಪೂಜಾ ಹವನ ಕೈಗೊಂಡಿದ್ದಾರೆ. ಉದ್ಘಾಟನೆಯ ಬಳಿಕ ಸಂಜೆ ಮುಸ್ಸಂಜೆ ನಗೆ ಹನಿ ಹಾಸ್ಯ ಚಟಾಕಿಗಳೊಂದಿಗೆ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ವಿಶೇಷ ಆಹ್ವಾನಿತರಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್, ಮಸಾಲೆ ಜಯರಾಮ್, ಕೊಳ್ಳಿಗಾನಹಳ್ಳಿ ವೆಂಕಟೇಶ್, ಮಾಚುಹಳ್ಳಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆದ ರಾಮಕೃಷ್ಣಯ್ಯ ಮುಂತಾದವರು ಆಗಮಿಸಿದ್ರು. ದೇವಿಯ ಸ್ವರೂಪ ಪ್ರತಿ ಸ್ವರೂಪ ಆದಿಶಕ್ತಿ ಮಾತೆಯ ಗುಣಗಾನ ಪ್ರವಚನ ಮಾಡಿದ್ರು. ನೋಡಿ, ಇದುವರೆಗೂ ಈ ಸರ್ಕಲ್ ನ ರಾವತ್ನಹಳ್ಳಿ ಬಸ್ ಸ್ಟಾಪ್, ರಾವತ್ನಹಳ್ಳಿ ಸರ್ಕಲ್ ಅಂತ ಕರೀತಾ ಇದ್ರು. ಇವತ್ತಿನಿಂದ ಇದನ್ನ ಚಾಮುಂಡೇಶ್ವರಿ ಸರ್ಕಲ್ ಅಥವಾ ದುಗ್ಲಮ್ಮ ಸರ್ಕಲ್ ಅಂತ ಕರೀತಾರೆ. ದುಗ್ಲಮ್ಮ ಈ ಕಿತ್ತನಹಳ್ಳಿಯಲ್ಲಿ ಹೇಗೆ ನೆಲೆಸಿದ್ರು ಅಂದ್ರೆ, ಹಿಂದೆ ಪುರಾಣಗಳಲ್ಲಿ ನಮ್ಮ ಮೈಸೂರಿನ ಬೆಟ್ಟದಲ್ಲಿ ಏನು ಒಬ್ಬ ರಾಕ್ಷಸ ಇದ್ದಾನೆ, ಮಹಿಷಾಸುರ ಎಂಬ ರಾಕ್ಷಸ ಬ್ರಹ್ಮನಿಂದ ಹೊರಪಡೆದು ದೇವತೆಗಳಿಗೂ ಮತ್ತು ಮೈಸೂರಿನ ಜನತೆಗೆ ತುಂಬಾ ಕಷ್ಟ ಕೊಡ್ತಾ ಇರ್ತಾನಂತೆ. ಆಗ ದೇವತೆಗಳು ಪಾರ್ವತಿ ದೇವಿ ಹತ್ರ ಮೊರೆ ಹೋಗ್ತಾರೆ. ಆಗ ಅವರು ಪಾರ್ವತಿ ದೇವಿ ಎಲ್ಲಾ ದೇವರುಗಳ ಶಕ್ತಿಯನ್ನು ಪಡೆದು ದುರ್ಗೆಯಾಗಿ ಸಿಂಹದ ಮೇಲೆ ಬಂದು ಮಹಿಷಾಸುರನನ್ನ ಮರ್ದನ ಮಾಡಕ್ ಮುಂಚೆ ಚಂಡ ಮುಂಡ ಎಂಬ ಇಬ್ಬರು ರಾಕ್ಷಸರನ್ನ ಕೊಡ್ತಾರೆ. ಆಗ ಅವಳು ಚಾಮುಂಡಿ ಆಗ್ತಾಳೆ. ಚಾಮುಂಡಿಯಾಗಿ ಬಂದು 9 ದಿನಗಳ ಕಾಲ ಮಹಿಷಾಸುರನ ಮೇಲೆ ಯುದ್ಧ ಮಾಡಿ ಅವನನ್ನ ಸಂಹಾರ ಮಾಡಿ ಶಾಂತಿಯಾಗಿ ಹೋಗ್ಬೇಕಾದ್ರೆ ದುರ್ಗಾದೇವಿ ದುಗ್ಲಮ್ಮನಾಗಿ ಕಿತ್ತನಹಳ್ಳಿಯಲ್ಲಿ ನೆಲೆಸಿದಾರೆ. ಈ ಕಿತ್ತನಹಳ್ಳಿಯಲ್ಲಿ ಯಾರು ನೆಲೆಸಿದಾರೋ ಅವ್ರಿಗೆಲ್ಲ ಈ ಕಿತ್ತನಹಳ್ಳಿಯಲ್ಲಿ ಸ್ವಾಭಾವಿಕವಾಗಿ ನೋಡಿ, ಸುತ್ತಮುತ್ತಲಿನ ಯಾವ ಊರುಗಳು ಸಹ ಕಿತ್ತನಹಳ್ಳಿಯಷ್ಟು ಇಂಪ್ರೂವ್ ಆಗಿಲ್ಲ. ಇಲ್ಲಿ ವಾಸ್ತುನು ತುಂಬಾ ಚೆನ್ನಾಗಿದೆ. ಇಲ್ಲಿ ನೆಲೆಸಿರ್ತಕ್ಕಂಥ ಜನಗಳೆಲ್ಲ ಸುಖ, ಸಂತೋಷ, ನೆಮ್ಮದಿಯಿಂದ ಇದ್ದಾರೆ. ಆ ತಾಯಿ ಆಶೀರ್ವಾದ ಪಡೆದು ನಾವೆಲ್ಲ ಒಂದು ಮಟ್ಟಕ್ಕೆ ಇದೀವಿ ಅಂದ್ರೆ ಆ ತಾಯಿಯ ಆಶೀರ್ವಾದನೇ ಕಾರಣ. ಇವತ್ತು ಸಹ ಕಿತ್ತನಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬ ದುಗ್ಲಮ್ಮ, ದುಗ್ಲಯ್ಯ ಅನ್ನೋ ಜನ ಇದ್ದೇ ಇದ್ದಾರೆ. ಆದ್ರಿಂದ ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ, ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಆ ಖುಷಿಗೆ ಎಲ್ಲರಿಗೂ ಆ ತಾಯಿಯ ಆಶೀರ್ವಾದ ಸಿಗ್ಲಿ ಅಂತ ಸರ್ಕಲ್ ನಲ್ಲೇ ನಮ್ಮ ಸಹೋದರ ಮತ್ತು ಸ್ನೇಹಿತರೆಲ್ಲ ಸೇರಿ ದುಗ್ಲಮ್ಮ ಸರ್ಕಲ್ ಅಂತ ಮಾಡಿದ್ದಾರೆ. ಇಲ್ಲಿ ಏನು ಇಷ್ಟು ಜನ ಎಲ್ಲ ಶ್ರಮ ಪಟ್ಟಿದ್ದಾರೆ, ಅವ್ರೆಲ್ಲರಿಗೂ ತಾಯಿಯ ಆಶೀರ್ವಾದ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 96066226
974456 9743176627 7829814447.